ಎಲ್ಲರೂ ಬರೀ ಹುಡುಗಿಯರೇ ಕಾಣ್ತಾರಲ್ಲ ಪೋ. ಮೈ ಡಿಯರ್ ಹುಡುಗಿಯರೇ, ಇದುವರೆಗೂ ನೀವು ಯಾರ ಹತ್ರ ಮಾಡಿಸ್ಕೊಂಡಂಗಿದ್ರು ಒಂದೇ ಒಂದು ಸಾರಿ ಬಂದು ನನ್ನ ಹತ್ರ ಮಾಡಿಸ್ಕೊಂಡೋಗಿ ಸೂಜಿ. ಯಾಕಂದ್ರ ನಾನು ಹುಡುಗಿಯರ ಸ್ಪೆಷಾಲಿಸ್ಟ್. ತಡ ಮಾಡದೆ ಬಂದು ಮಾಡಿಸ್ಕೊಂಡು ಹೋಗಿ ಸೂಜಿನ. ನನ್ನ ವಿಳಾಸ ಕರ್ನಾಟಕ ರಾಜ್ಯದಾಗ ಚಿತ್ರದುರ್ಗ ಜಿಲ್ಲೆಯಾಗ ಹಿರಿಯೂರು ತಾಲೂಕಿನಾಗ ಧರ್ಮಪುರ ಹೋಬಳಿ ಅಂಬಲಗೆರೆ ಗ್ರಾಮದಲ್ಲಿ ಬೂತ್ಗಡ್ಡೆ ಬಾಲರಾಜು ಅಂದ್ರೆ ಯಾರು ಬೇಕಾದ್ರೂ ತೋರಿಸ್ತಾರೆ ನೋಡಿ. ಯಾಕಂದ್ರೆ ನಾನು ಅಷ್ಟೊಂದು ಸ್ಪೆಷಾಲಿಸ್ಟ್ ಇದ್ದೀನಿ ಮಾಡೋದ್ರಲ್ಲಿ. ಸೂಜಿ ಯಾವನಯ್ಯ ನೀನು? ನಡು ರಸ್ತೆಯಲ್ಲಿ ಸಾಮಾನು ಇಸ್ಕೊಂಡು ನಿಂತಿಯಲ್ಲ, ನಾವೇನ್ ನಿನ್ ತಲೆ ಮೇಲೆ ಓಡಾಡ್ಬೇಕೇನು? ಐತರಿಕೆ ಬಾಲೆ ನನ್ನ ಮುತ್ತಿನ ಮಾಲೆ. ನಾನ್ಯಾರಂದು ನಿನಗಿನ್ನು ಗೊತ್ತಿಲ್ವೇನೆ ಓ ನನ್ನ ನಲ್ಲೆ. ನೀನ್ ಯಾವ ದೊಣ್ಣೆ ನಾಯ್ಕ ಅಂದ್ರೆ ನನಗೇನಲ್ಲೇ ಎತ್ತ ನಿನ್ ಜೋಪಡಿ. ನೀವಾ ಹಿಂಗಂದ್ರೆ ನಾನು ಮಾಡಬೇಕು ಅಂತ ಸಿದ್ಧ ಮಾಡಿಟ್ಕೊಂಬಂದ್ರೆ ಸೂಜಿನ ಮುದುರ್ಕೊಂಡು ಮನೆಗೆ ಹೋಗ್ಬೇಕಾಗತ್ತೆ ನೋಡ್ರಿ. ಓ ಹಂಗಾದ್ರೆ ಸೂಜಿ ಚುಚ್ಚಿಟ್ಟಾಗ್ರಿ ನೀವು ಅನ್ನೋದೇನ್ ಬಂತು. ನಾನು ಪಕ್ಕ ಹಾಕ್ಬಿಟ್ರೆ ನಿಮಗೇನಾದ್ರು ಪ್ರಾಬ್ಲಮ್ ಇದ್ರೆ ಈಗಲೇ ನಿಂತ ಜಾಗದಲ್ಲಿ ಹೇಳ್ಬಿಡ್ರಿ. ನಿಂತು ನಿಲುವಿಗೆ ಮಾಡ್ತೀನಿ ಸೂಜಿ. ಅಲ್ಲ ರೀ, ಅವಾಗಿಂದ ಎಲ್ಲರಿಗೂ ಮಾಡ್ತೀನಿ ಅಂತಿದ್ದೀರಲ್ಲ, ನೀವೇನಾದ್ರು ಪುಕ್ಸಟ್ಟೆ ಡಾಕ್ಟ್ರೇನ? ಅಯ್ಯಯ್ಯೋ ಶಂಭೋ ಶಿವಲಿಂಗ. ನಾವು ಹೆಣ್ಣು ಮಕ್ಕಳ ಹತ್ರ ಕಾಸು ಕೀಸು ಕೇಳಲ್ಲರಿ. ನಾವು ಹೆಣ್ಣು ಮಕ್ಕಳನ್ನ ನೋಡಿ ಆದಿಮೇಲೆ ನಿಮ್ಮ ಕೈನಾಗ 10-20 ರೂಪಾಯಿ ಇಟ್ಟು ಕಳಿಸ್ತೀವಿ ನೋಡಿ. ನಿಮ್ಮಂತ ಡಾಕ್ಟ್ರು ಈ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಬಿಡ್ರಿ. ಹಂಗಾದ್ರೆ ನಿಮ್ ಪ್ರಾಬ್ಲಮ್ ಏನಂತ ಹೇಳಿ. ಅದೇನು ಅಂತ ಹೇಳಿ ಡಾಕ್ಟ್ರೇ, 3 ತಿಂಗಳಿಂದ ಯಾಕೋ ಬಹಳ ತಲೆ ತಿರುಗ್ತಾ ಇತ್ತು. ಅದೇ ಪಕ್ಕ ಇದದೇ ನಿಮ್ದು ಪೂರ ಕೆಟ್ಟೋಗೈತೆ ನೋಡ್ರಿ. ಅದೇ ಅಂದ್ರೆ ಏನ್ರಿ ಡಾಕ್ಟ್ರೇ? ಅದೇ ಕೆಟ್ಟೋಗೈತೆ ಅಂದೆ. ನೀವೇನು ಅದಕ್ಕೇನು ಚಿಂತೆ ಮಾಡಬೇಡ್ರಿ. ಕೆಟ್ಟ ಮಾಡಕ್ಕೆ ಬಾಸಿದೆ ಈ ನನ್ನ ಸೂಜಾಗೈತೆ. ಸೂಜಾಗೆ ಮೊದಲು ನೋಡ್ತೀನಿ, ನೋಡಿ ಆದ್ಮೇಲೆ ಮಾಡ್ತೀನಿ. ಆಮೇಲೆ ನಿಮ್ ಕೈನ ಹಾಕೊಡ್ತೀನಿ ರಿಪೋರ್ಟ್. ನೀವು ನೋಡ್ಲಿ ಅಂತಾನೆ ಅಲ್ವಾ ಡಾಕ್ಟ್ರೆ ಇಲ್ಲಿ ನಿಂತಿರೋದು? ಅದು ಏನ್ ನೋಡ್ತೀರಾ ನೋಡ್ಕೊಳ್ರಿ. ಹಂಗಾದ್ರೆ ನಿಮ್ ಎಡಗೈ ಕೊಟ್ಟಿರ್ತಾರೆ, ಕೈ ಮೇಲೆ ಕೈ ಹಾಕ್ಬಿಟ್ಟಿರ್ರಿ. ಕೈ ಮೇಲೆ ಕೈ ಬಾರಿ ಜೋರೈತೆ ನೋಡ್ರಿ ಹುಡುಗ. ಹೋಗ್ರಿ ಡಾಕ್ಟ್ರೆ, ಇದೆಲ್ಲ ನನಗೆ ಇಡ್ಸಲ್ಲ ಬಿಡ್ರಿ. ನನ್ ಕೈ ಕೊಡ್ದೆ ಮತ್ತೆ ಯಾರು ಕೈ ಕೊಡ್ತೀಯ? ಡಾಕ್ಟರ್ ಹತ್ರ ಬಂದ್ಮೇಲೆ ಇಡ್ಸಲ್ಲ ಅನ್ನೋದನ್ನ ಬಿಟ್ಟು ಬಿಡಬೇಕು. ಡಾಕ್ಟರ್ ಹೇಳಿದ ತಕ್ಷಣ ನಿಮ್ ಕೈ ಕೊಡ್ಬೇಕು. ಕೈ ಮೇಲೆ ಏನಾದ್ರು ಕಾಯಿಲೆ ಸಿಗಲಿಲ್ಲ ಅಂತ ತಿಳ್ಕೊಡ್ರಿ, ನಿಮ್ ಎದೆ ಕೊಡ್ಬೇಕು. ಯಾಕಂದ್ರೆ ಇದಿಟ್ಟು ಚೆಕ್ ಮಾಡ್ಲಿಕ್ಕೆ. ಆಮೇಲೆ ನಿಮ್ ಸ್ವಂತ ಕೊಡ್ಬೇಕು ಮಾಡಾಟ ಸೂಜಿನ. ಈಗ
ಲಸಿ ಹಾಕಿ ನಿಮ್ಮ ಕೈ ಕೊಡ್ರಿ, ಆಮೇಲೆ ಬೇಕಾದ್ರೆ ಮಿಕ್ಕಿ ಕೊಡ್ಬೇಕು. ಅಯ್ಯೋ ಮತ್ತೆ ಬಿಚ್ಚಿದ್ರಿ ಡಾಕ್ಟ್ರೇ, ನೋವಾಗತೈತಿ. ಆಯ್ತು 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 ಆಯ್ತು. ಅಯ್ಯೋ ಅಯ್ಯೋ, ನಿಮಗಿಂತ ಕಾಯಿಲೆ ಬರಬಾರ್ದು ಕಳೆ, ಬರಬಾರ್ದು ಕಳೆ. ಅಯ್ಯೋ ಅಯ್ಯಯ್ಯ. ಅಯ್ಯೋ ಡಾಕ್ಟ್ರೇ, ಅದೇನಾಯ್ತಂತ ಸರಿಯಾಗಿ ಹೇಳ್ಬಾರ್ದು, ಅದ್ಯಾಕೆ ಹೇಳಕತ್ತೀರಿ ಡಾಕ್ಟ್ರೇ? ಅಂತ ಕಾಯಿಲೆ ಏನ್ ಬಂದೈತ್ರಿ? ಹೆಂಗೆ ಅದೇ ಬಾಯಲ್ಲಿ ಹೇಳು. ಬಂದು ನಿನಗೆ 3 ತಿಂಗಳು ತುಂಬಾ ಕತ್ತೈತೆ. ನೀವು ಬಸ್ರಿ ಆಗಿರುವುಂಟು ಮಾರಾಯ್ತಿ, ಬಸ್ರಿ ಆಗಿರುವುಂಟು. ನನ್ನ ಮಗನೇ, ನೀನ್ ಯಾಕ್ರಿ ಡಾಕ್ಟ್ರು ಅಂತೀನಿ. ಅಲ್ಲಲೇ ನಿನಗೆ ಬರ್ಬಾರ್ದು ಬರೋದು ಎದುರು ಬಿದ್ದು ಹೋಗ ನೀನು. ನನಗಿನ್ನೂ ಮದುವೆನೇ ಆಗಿಲ್ಲ, ಅಲ್ಲ ಬಸ್ರಿ ಅನ್ನಕತ್ತೀಯಲ್ಲ, ನೀನ್ ಎಷ್ಟ ಡಾಕ್ಟ್ರು? ಅಲ್ಲವೇ ನೀ ನನ್ನ ಮಂಗನ ಮಗ ಅಂತ ಅಂದ್ಮೇಲೆ ಮದುವಿಂತ ಮುಂಚೆ ನೀನು ಬಸ್ರಿ ಆಗಲ್ಲ, ನೀನಂತ ನನ್ನ ಮಗ ಅಲ್ಲ. ಅಯ್ಯ ಸರಿ, ಅದಕ್ಕೆ ಯಾಕೆ ಸಿಟ್ಟು ಮಾಡ್ಕೋತೀಯ? ಮದುವಿನ ಮುಂಚೆ ಹಿಂಗ ಆಗ್ಬಾರ್ದು ಅಂತ ಕಾನೂನು ಐತೇನು? ಒಂದು ಪಕ್ಷ ಆಗಿದೆಯಾ ಅಂತ ಇಟ್ಕೊ. ನಿಮ್ಮಂತ ಹಾಗೆ ಆಗ್ತೀರ, ಬಸ್ರು ನಮ್ಮಂತ ಮಾರೇ ಮಾಡ್ತೀವಿ. ಅಯ್ಯೋ ಥೂ, ನಿನ್ನ ಅವನು ನಿನ್ನ ಎಗದ್ ಬೀಳ, ನಿನಗೆ ಬರ್ಬಾರ್ದು ಬರ. ಅಲ್ಲಲೇ ಈಗಲೇ ಈ ಊರಲ್ಲಿ ಅಪಪ್ರಚಾರ ಮಾಡಕತ್ತೀಯ ನನ್ನ ಮೇಲೆ. ನಿನಗೆ ಏನು ಬಂದೈತೆ ದೊಡ್ಡ ರೋಗ ಅಂತೀನಿ. ಉಗಿ ಲೇನೆ ಮುಂದು ಜಾಸ್ತಿ ಉಗಿಬೇಡ್ಲೆ, ಉಗಿಬೇಡ. ನನ್ನ ಕೈಲೇ ಒರ್ಸ್ಕೊಳಕ್ ಆಗಂಗಿಲ್ಲ. ಓ ಬಾಳು ನೀನಾ? ನಿನಗೆ ಯಾಕೋ ಬಂತು ಈ ವೇಷ ಅಂತೀನಿ. ಮುಂದು ಮಂದ ಹಾಕಿನಿ. ನನ್ನ ಮ್ಯಾಗೆ ಪ್ರೀತಿ ಐತೋ ಇಲ್ಲೋ ಅಂತ ಮಾಡ್ದೆ ನಾ ಟೆಸ್ಟ್. ಅದರಲ್ಲಿ ನೀ ಬಂದ ಫಸ್ಟು. ಮತ್ತೆ ಕಳಿತೀಯ ಹೊತ್ತು ಇವತ್ತು ನನ್ನ ಕೆನ್ನೆ ಮ್ಯಾಲೊಂದು ಮುತ್ತು. ನಿನಗಿಲ್ಲ ಅಂತೀನಿ ಬಾಲಮ್ಮ ಹತ್ರ. ಹಂಗಾದ್ರೆ ಕಳಿಬೇಡ ಹೊತ್ತು. ಈಗ ನನ್ನ ಕೈಗೆ ಕೊಡು ನಿನ್ನ ಕತ್ತು, ಆಮ್ಯಾಗ ನೋಡು ನನ್ನ ತಾಕತ್ತು. ಈಗ ಮನೆಗೆ ಹೋಗೋಣ ಬಾ, ಅಲ್ಲೇ ಕೊಡುವಂತ ನಿನ್ನ ತುಟಿಯಿಂದ ತುಟಿಗೆ ಮುತ್ತಿನ ಮ್ಯಾಲ ಮುತ್ತು ಮುತ್ತು ಮುತ್ತು.